ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಈರುಳ್ಳಿ ಮಂಚೂರಿಯನ್, ಈರುಳ್ಳಿ ಗೋಬಿ. ಮೊದಲಿಗೆ ಈರುಳ್ಳಿ 2 ಥರ ಕಟ್ ಮಾಡ್ಕೊಂಡಿದ್ದೀವಿ. ಅಕ್ಕಿ ಹಿಟ್ಟು, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಕ್ಯಾಪ್ಸಿಕಮ್, ಗರಂ ಮಸಾಲ, ಬೆಳ್ಳುಳ್ಳಿ, ಮೈದಾ, ಹಾಗೆ ಒಣಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಮೈದಾ, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲವರ್ ಇದ್ದರೆ ಕಾರ್ನ್ಫ್ಲವರ್ನು ಹಾಕೋಬೋದು. ಕಾರ್ನ್ಫ್ಲವರ್ ಇಲ್ಲದೇ ಇರೋ ಕಾರಣ ಇಷ್ಟು ಮಾತ್ರ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬೋಸೆ ಒಂದು ಸ್ವಲ್ಪ ದೊಡ್ಡದಾಯಿತು, ಸದ್ಯಕ್ಕೆ ಕೈ ಸಿಗಲಿಲ್ಲ ಯಾವುದೋ ಪಾತ್ರೆ, ಇದರಿಂದ ಇದನ್ನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದೊಂದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ಇದೆಲ್ಲ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಕಲರ್ಗೋಸ್ಕರ, ಇನ್ನೊಂದು ಸ್ವಲ್ಪ ಮೈದಾ ಮತ್ತು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಒಂದು ಸ್ವಲ್ಪ ಕಡಿಮೆ ಆಯಿತು. ಈಗ ಹಿಟ್ಟು ರೆಡಿ ಆಗಿದೆ. ನಾವು ವೆನಿಗರು ಮತ್ತು ಸೋಯಾ ಸಾಸ್ ಯೂಸ್ ಮಾಡದೇ ಇರೋ ಕಾರಣ ಅದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಒಂದೇ ಒಣಮೆಣಸಿನ್ಕಾಳು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಇದೇ ಸಾಸು ನಮಗೆ ಗೋಬಿ ಮಾಡೋಕ್ಕೆ. ಸಾಸ್ ರೆಡಿಯಾಗಿದೆ. ಈಗ ಗೋಬಿನ ಹುರ್ಕೊಳ್ಳೋಣ ಎಣ್ಣೆಗೆ ಹಾಕ್ಕೊಂಡು. ಬನ್ನಿ. ಬಾಣಲೆ ತಗೊಂಡು ಆಲ್ರೆಡಿ ಎಣ್ಣೆ ಇದೆ ಒಳಗಡೆ, ಕಾಯಿಲೆ ಇದೆ ಒಂದು ಸ್ವಲ್ಪ. ಈಗ ಎಣ್ಣೆ ಕಾದಿದೆಯಾ ಕಾದಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಬಿಟ್ಟು ನೋಡೋಣ. ಈಗ ಎಣ್ಣೆ ಕಾದಿದೆ. ಈಗ ಒಂದೊಂದೇ ಬಿಡ್ತಾ ಹೋಗೋಣ ಗೋಬಿ ಥರ.
ಈಗ ಪಕೋಡ ಥರ ರೆಡಿ ಆಗಿದೆ. ಇದನ್ನು ಎತ್ತಿ ಸೈಡ್ಗೆ ಹಾಕೊಳ್ಳೋಣ. ಇದೇ ಥರ ಮಿಕ್ಕಿರೋ ಹಿಟ್ಟನ್ನು ಬಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಗೋಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆ ತಗೊಳ್ಳೋಣ. ಆ ಬಾಣಲೆಗೆ 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಹಾಗೆ ಉದ್ದುದ್ದ ಕಟ್ ಮಾಡಿದಂಥ ಈರುಳ್ಳಿನ ಚೆನ್ನಾಗಿ ಹಾಕೊಳ್ಳೋಣ. ಇದನ್ನು ಒಂದು 50% ಅಷ್ಟೇ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಕೋಬಾರ್ದು. ಲೈಟಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಇಷ್ಟೋ ಬೆಳ್ಳಿಲ್ಲೋ ಅನ್ನೋ ಲೆಕ್ಕಾಚಾರಕ್ಕೆ ಹಾಕೊಳ್ಳೋಣ. ಈಗ ಇದು ಅರ್ಧ ಬೆಂದಿದೆ, ಎತ್ಕೊಬಿಡೋಣ. ಗ್ಯಾಸ್ ಕಮ್ಮಿ ಮಾಡಿಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಬಿಡೋಣ. ನಂತರ ಇದಕ್ಕೆ ನಾವೇನು ಟೊಮೆಟೊ ಸಾಸ್ ಮಾಡ್ಕೊಂಡಿದ್ವಿ ಆ ಸಾಸನ್ನು ಹಾಕೊಳ್ಳೋಣ. ಚೆನ್ನಾಗಿ ಇದು ಹಸಿ ವಾಸನೆ ಹೋಗಬೇಕು, ಆದ್ದರಿಂದ ಇದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಎಲ್ಲದಕ್ಕೂ ಉಪ್ಪು ಹಾಕಿದ್ವಿ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ಇದೆಲ್ಲ ಒಂದು ಸ್ವಲ್ಪ ಇನ್ನೊಂಚೂರು ಹಸಿ ವಾಸನೆ ಹೋಗೋವರೆಗೂ ಒಂದು ಕೈ ಆಡ್ಕೋಬೇಕು. ಒಂದು ಸ್ವಲ್ಪ ತಿಕ್ಕಾಗಿ ಬರಬೇಕು, ತಿಕ್ಕಾಗಿ ಬಂದು ಚೆನ್ನಾಗಿರುತ್ತೆ. ಈಗ ನಾವು ಏನು ಇಟ್ಕೊಂಡಿದ್ವಿ ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಮತ್ತೆ ಒಂದು ರೌಂಡ್ ಇದನ್ನು ಕೈ ಆಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರೋದಕ್ಕೆ ನಾವೇನು ಗೋಬಿ ಮಂಚೂರಿಯನ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜ್ಯೂಸಿಯಾಗಿರುತ್ತೆ. ಫೈನಲಿ ಈ ಥರ ರೆಡಿ ಇದೆ. ಈಗನ್ನ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ. ಇದಕ್ಕೆ ಫೈನಲ್ ಟಚ್ಚು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ.